ಲೈ ಸೂರಿ, ಆ ಗೌಡ್ರ ಮುಂದೆನೆ ಕಾರ್ ನಿಲ್ಸೋ. ಮನೆ ಮುಂದೆ ಮಾರಿಗುಡಿ ನಿದ್ದೆ ತಂದು ಕೂತ್ಬಿಡು. ಸ್ಟಾಪ್ ಇಟ್ ಗೌಡ್ರೆ. ಮನೆ ಮುದ್ದೆ ಮಾರಿಗುಡಿ ನಿದ್ದೆ ಅಂದಿದ್ದು ನೀವು, ಆದ್ರೆ ಈಗ ನಾನು ಅವನಲ್ಲ. ಬನ್ನಿ, ಮಾದಪ್ಪನ ಹೋಟ್ಲಲ್ಲಿ ಮುದ್ದೆ ಜೊತೆಗೆ ನಿಮಗೆ ಬೇಕಾಗಿರೋದನ್ನ ಕೊಡ್ತೀನಿ, ನೋಡಿ ಇಲ್ಲಿ. ಅದೇ ಕೆಕ್ಕಬುಲ್ಲ, ನೀನು ಈ ದುಡ್ಡನ್ನ ಈಗಿಂದ ನೋಡ್ತಾ ಇದೆ, ಆದ್ರೆ ನಾನು ಹುಟ್ಟದಾಗಿಂದ ನೋಡ್ತಾ ಬಂದೀನಿ. ಗೌಡ್ರೆ, 2,000 ರೂಪಾಯಿ ನೋಡ್ಬಿಟ್ಟಿದ್ದು ಈಗ, ನೀವೇಂಗ್ ಹುಡ್ದಾಗಿಂದ ನೋಡ್ಕೊಂಡ್ ಬಂದಿದ್ದೀರಾ? ಇದಕ್ಕೆ ಕಡೆ ಹೇಳೋದು ಅಲ್ಪನಿಗೆ ಐಶ್ವರ್ಯ ಬರಬಾರ್ದು ಅಂತ. ಲೈ ಸೂರಿ, ಕಾರ್ನ ಎಲ್ಲಿ ನಿಲ್ಸ್ಬೇಕು ಎಲ್ಲಿ ನಿಲ್ಸ್ಬಾರ್ದು ಅಂತ ಗೊತ್ತಾಗಲ್ವೇನೋ? ಯಾಕೋ ಬ್ರೇಕ್ ಆಗ್ತೆ, ಸೀದಾ ಗುದ್ಬಿಡೋದಲ್ವಾ? ಓ ಅಣ್ಣಪ್ಪನವ್ರಿ, ಯಾಕೋ ನೀವು ಶಾನೆ ಸ್ಪೀಡಾಗಿ ಹೋಯ್ತಾ ಇದ್ದಾರೆ ಅನ್ನಿಸ್ತದೆ. ಜೀವನದಲ್ಲಿ ಶಾನೆ ಸ್ಪೀಡ್ ಒಳ್ಳೇದಲ್ಲ, ಅತಿ ವೇಗ ತಿಥಿ ಬೇಗ. ನಿಮ್ ತಿಥಿ ಮಾಡ್ಬೇಕು ಅಂತಾನೆ ಇಷ್ಟು ಸ್ಪೀಡಾಗಿ ಬಂದಿದ್ದು. ಗೌಡ್ರೆ, ಜೀವನ ಅನ್ನೋ ರೇಸಲ್ಲಿ ಯಾರು ಸ್ಪೀಡಾಗಿ ಹೋಗ್ತಾರೋ ಅವರೇ ನಂಬರ್ 1 ಆಗೋದು. ಓ ಅಣ್ಣಪ್ಪನವ್ರಿ, ನೀವು ಮೊಲದ ಥರ ಶಾನೆ ಸ್ಪೀಡಾಗಿ ಹೋಯ್ತಾ ಇದ್ದೀರಿ. ಹುಷಾರು, ಮೊಲ ಶಾನೆ ಸ್ಪೀಡಾಗಿ ಹೋಯ್ತದೆ, ಆದ್ರೆ ಅದಕ್ಕೆ ಆಯುಷು ಕೇವಲ 15 ವರ್ಷ. ಆಮ ನಿಧಾನಕ್ಕೆ ಹೋಯ್ತದೆ, ಆದ್ರೆ ಅದಕ್ಕೆ ಆಯುಷು 100 ವರ್ಷ. ನೀವು ಮೊಲದ ಥರ ಸ್ಪೀಡಾಗಿ ಹೋಗಿ ಬಿರ್ನ ಸುಸ್ತಾಗಿ ಮೂಲ ಸೇರ್ಕೊತಿದ್ದೀರಿ. ಆಮೇಲೆ ನಾನು ಆಮೆ ಥರ ಬಂದು ನೀವು ಮೂಲ ಸೇರ್ಕೊಂಡ್ರೆ ಅದನ್ನ ನೋಡಿ ಅಲ್ಲಿ ಕಿಸ್ಕೊಂಡು ಹೋಯ್ತಾ ಇರ್ತೀನಿ. ಈ ಗೌಡ್ರೆ, ನಿಮಗೆ ನನ್ನ ಬೆಳವಣಿಗೆ ನೋಡಿ ತುಂಬಾ ಹೊಟ್ಟೆ ಉರಿ, ಅದಕ್ಕೆ ಹಳೆ ಕಾಲದ ಅಜ್ಜಿ ಕತೆನೆಲ್ಲ ನನ್ನ ಮುಂದೆ ಹೊಡಿತಾ ಇದ್ದೀರಾ. ಹಾ ಗೌಡ್ರೆ, ನಿಮ್ಮ ಜೀವನದಲ್ಲಿ ಯಾವ ತರ ಈ ರೀತಿ ನಮಸ್ಕಾರ ಹೊಡ್ಸ್ಕೊಂಡಿದ್ದೀರಾ? ನೋಡ್ರಿ ನಮ್ಮ ಬಾಸನ ಜನ ಹೇಗ್ ನಮಸ್ಕಾರ ಹೊಡಿತಾರೆ ಅಂತ. ಅಯ್ಯ, ಜಾನಣ್ಣ ನಮಸ್ಕಾರ. ನಮಸ್ಕಾರ ಕಣ ರಾಜು, ಯಾಕೋ ಈ ರೀತಿ ಓಡ್ ಬರ್ತಿದ್ಯಾ? ಜಾನಣ್ಣ, ನಾನು BPL ಕಾರ್ಡ್ಗೆ ಅಪ್ಲೈ ಮಾಡಿದ್ದೆ. ಈ ಅಪ್ಲಿಕೇಶನ್ ಫಾರ್ಮ್ಗೆ ನಿಮ್ಮಂತ ಆಫೀಸರ್ ಒಂದು ಸೈನ್ ಬೇಕಾಗಿತ್ತು, ದಯವಿಟ್ಟು ಇದಕ್ಕೊಂದು ಸೈನ್ ಮಾಡ್ಕೊಡಿ. ಅಷ್ಟೇ ತಾನೇ, ಕೊಡೋ ಇಲ್ಲಿ. ಜಾನಣ್ಣ, ಇಂಥ ಎಬ್ಬೆಟ್ಟು ಕಂಜೂಸು ಕಿತ್ತೋಗಿರೋ ಪಟಾಪಟಿ ಚಡ್ಡಿಗೌಡ್ರ ಹತ್ರ ಕೆಲಸ ಮಾಡ್ತಿರೋದಕ್ಕೆ ಇವತ್ತು BPL ಕಾರ್ಡ್ಗೆ ಅಪ್ಲೈ ಮಾಡಕ್ ಬಂದಿದ್ದೀನಿ. ನಿಮ್ಮಂತ ದೊಡ್ಡ ಮನುಷ್ಯರ ಜೊತೆ ಇದ್ದಿದ್ರೆ ಇಷ್ಟೊತ್ತಿಗೆ ಸೂರಿ ತರ APL ಕಾರ್ಡ್ ಅಪ್ಲೈ ಮಾಡ್ತಿದ್ದೆ. ಡೇ ಉಮ್ಮತ್ತುರ್ಮಿಳ್ಳ, ಏನಂದೆ? ನನ್ನೇ ಎಬ್ಬೆಟ್ಟು ಅಂದ್ಯಾ? ಡೇ ಒಂದಲ್ಲ 2 ಪೆನ್ ಅದೇ, ಅದೇನೋ ಹೇಳ್ತಾರಲ್ಲ, ಕ್ವಾಣ ಮೆತ್ತಿಗಿರೋದನ್ನ ನೋಡ್ಬಿಟ್ಟು ಹೊಸ ಕ್ವಾಣ ತಗೊಂಡ್ಬಂದ್ಬಿಟ್ಟು ನಂತರ ಕರ್ರ ಹಾಕು ನೋಡೋ ಅಂತಿತ್ತಂತೆ. ಹಂಗಾಡಿಯಾ? ನೀನು BPL ಕಾರ್ಡ್ನಾರು ಮಾಡಿಸ್ಕೊ, APL ಕಾರ್ಡ್ನಾರು ಮಾಡಿಸ್ಕೊ. ಅದಕ್ಕೆ ಯಾಕೆ ನನ್ನ IPLಗೆ ಹರಾಜ್ ಗಿಟ್ಟವ್ರಂಗೆ ಮಾಡಿಯೇ? ಲೈ ರಾಜು, ನಿನ್ನ ಕೆಲಸ ಆಯ್ತು ತಾನೆ, ನೀನು ಹೊರಡ. ಸರಿ ಜಾನಣ್ಣ, ಥ್ಯಾಂಕ್ ಯು ಸೋ ಮಚ್. ನಾನಿನ್ ಬರ್ತೀನಿ. ಲೈ ಸೂರೇ, ಕಾರ್ಲಿರೋ ಫೈಲ್ ಹುಷಾರ್ ಕಣ. ಈ ಎಣ್ಣೆಯಪ್ಪನವ್ರದ್ದು ಯಾಕೋ ಅತಿ ಆಗೋಯ್ತು. ಇದಕ್ಕೇನಾದರೂ ಮಾಡಿ ಬ್ರೇಕ್ ಹಾಕಬೇಕು. ಹಾಕ್ತೀನಿ. ಅಡಕ್ಕೆ ಯಾಕಬುಲ, ಎಷ್ಟು ದಿನ ನಮ್ಮ ಮಟ್ಟಲ್ಲಿ ಬಿಟ್ಟಿಯಾಗಿ ಉಂಡಿಲ್ಲ, ಅದನ್ನೆಲ್ಲ ಮರ್ತುಬಿಟ್ಟು ಈಗ ಅಣ್ಣಯ್ಯಪ್ಪನವ್ರು ಕೆಲಸ ಸಿಕ್ಕದ ಅಂತ ಅವ್ರಿಗೆ ಮರ್ಯಾದೆ ಕೊಟ್ಕೊಂಡು ನನಗೆ ಅವಮಾನ ಮಾಡ್ತಾ ಇದ್ದಾಯಾ? ಗೌಡ್ರೆ, ನನಗೆ ನಿಮ್ಮ ಹತ್ರ ಮಾತಾಡೋಕೆ ಟೈಮ್ ಇಲ್ಲ. ನಾಳೆ ರಜೆ ಇದೆ ಅಂದ್ಬಿಟ್ಟು ಫೈಲನ್ನ ಮನೆಗೆ ತಂದಿದ್ದಾರೆ. ಇದು ತುಂಬಾ ಇಂಪಾರ್ಟೆಂಟ್ ಫೈಲು, ಇದ್ರ ಬೆಲೆ ಕೋಟಿಗೂ ಮೀರಿದ್ದು. ಈ ಫೈಲ್ ಮಿಸ್ ಆದ್ರೆ ನಮ್ಮ ಬಾಸ್ ಕೆಲಸ, ನನ್ನ ಕೆಲಸ ಎರಡು ಡಮಾರು. ಅದಕ್ಕೆ ಈ ಫೈಲ್ನ ಬಾಸ್ ಮನೇಲಿ ಜೋಪಾನವಾಗಿಡ್ಬೇಕು. ಬರ್ತೀನಿ. ಎಲ್ಲ ಕೆಕ್ಕಬುಲ್ಲ, ನನ್ನ ಜೊತೆಗೆ ಮಾತಾಡೋಕೆ ಟೈಮ್ ಇಲ್ಲ ಅಂದಯ್ಯ. ನಿನಗೂ ಅಣ್ಣಯ್ಯಪ್ಪನವ್ರಿಗೂ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಲೈ ಸೂರಿ, ಈ ಫೈಲ್ನ ಹುಷಾರಾಗಿ ತಗೊಂಡೋಗಿ ರೂಮಲ್ಲಿಡೋ. ಇದು ಕಳೆದೋದ್ರೆ ನಮ್ಮ ಕೆಲಸನೇ ಹೋಗ್ಬಿಡುತ್ತೆ ಕಣ. ಅಕಸ್ಮಾತ್ ಏನಾದರೂ ಇದು ಮಿಸ್ ಆದ್ರೆ ನಿನ್ನನ್ನು ಈ ಭೂಮಿಯಿಂದಾನೇ ಮಿಸ್ ಮಾಡ್ಬಿಡ್ತೀನಿ. ಡೋಂಟ್ ವರಿ ಬಾಸ್, ಈ ಫೈಲ್ನ ಸೇಫಾಗಿ ರೂಮಲ್ಲಿ ಇಡ್ತೀನಿ. ಲೈ ಸೂರಿ, ನೀನು ಕಾಫಿ ಮಾಡೋಕೆ ಬರುತ್ತೇನಾ? ಬರುತ್ತೆ ಬಾಸ್. ಹೋಗೋ, ಬಿಸಿ ಕಾಫಿ ಮಾಡ್ಕೊಂಬರ. ಮಧುರ ಅವರೇ, ನಮ್ಮ ಬಾಸ್ಗೆ ಒಂದು ಲೋಟ ಕಾಫಿ ಮಾಡ್ಕೊಡ್ತೀರಾ? ಕೇಳ್ದವ್ರಿಗೆಲ್ಲ ಕಾಫಿ ಮಾಡ್ಕೊಡಕ್ಕೆ ನಾನೇನು ಈ ಮನೆ ಕೆಲ್ಸದವಳಲ್ಲ. ಮಧುರ ಅವರೇ, ನಮ್ಮ ಬಾಸ್ ನಿಮ್ಮ ಯಜಮಾನ್ರಲ್ವಾ, ಅವ್ರಿಗೆ ಕಾಫಿ ಮಾಡ್ಕೊಡಲ್ಲ ಅಂತೀರಾ? ನೀನು ನನಗ್ ಬುದ್ಧಿ ಹೇಳಕ್ ಬರ್ಬೇಡ, ನಿನ್ ಕೆಲ್ಸ ನೋಡ್ಕೊಂಡು ಹೋಗ್ತಾ ಇರು. ಅಲ್ಲ, ಹಾಲಮ್ಮನ್ ಗೆಟಪ್ ಹಾಕಿದಾಗ ಮನೆಯೆಲ್ಲ ಕೆಲಸ ಮಾಡ್ತೀರಾ? ನನ್ನೇ ಹಾಲಮ್ಮ ಅಂತ್ಯಾ? ಮಧು, ನನ್ ಡ್ರೈವರ್ ಮೇಲೆ ಕೈ ಮಾಡೋಷ್ಟು ಧೈರ್ಯ ಬಂದ್ಬಿಡ್ತಾ? ಇದೆಲ್ಲ ಚೆನ್ನಾಗಿರಲ್ಲ. ನನ್ ಮೇಲೆ ಸಂದೇಹ ಪಟ್ರೆ ನಾನು ಯಾರ ಮೇಲೆ ಬೇಕಿದ್ರು ಕೈ ಮಾಡ್ತೀನಿ. ನಾನು ನಿನ್ಗಲ್ವೇನೋ ಕಾಫಿ ಮಾಡ್ಕೊಂಬರೋದಕ್ಕೆ ಹೇಳಿದ್ದು, ಅವಳಿಗೆ ಯಾಕೋ ಹೇಳಿದೆ? ಬಾಸ್, ಮಧುರ ಅವ್ರಿಗೆ ಯಾಕೆ ಅಷ್ಟೊಂದು ಈಗ ಮೆತ್ತಗೆ ಮಾತಾಡಲಿ, ಕೇಳಿಸ್ಕೊಂಡ್ರೆ ಮತ್ತೊಂದು ಬಿಟ್ಟಾಳು. ಹೋಗಿ ಕಾಫಿ ಮಾಡ್ಕೊಂಬ. ಇವಳು ಹಾಲಮ್ಮ ಅಲ್ವಂತೆ. ಹಾಗಿದ್ರೆ ಹಾಲಮ್ಮನ ವೇಷದಲ್ಲಿರೋಳು ಯಾರು? ಇವ್ರ ಅಪ್ಪನ 2ನೇ ಹೆಂಡತಿ ಮಗಳ.
ನಮ್ಮ ಮಾವಂಗೆ ಅಷ್ಟೊಂದು ಕೆಪಾಸಿಟಿ ಎಲ್ಲಿದೆ? ಅದಕ್ಕೆ ತಾನೇ ಒಂದೇ ಪ್ರಾಡಕ್ಟ್ಗೆ ಕಂಪ್ನಿನೇ ಮುಚ್ಚಾಕಿದ್ರು. ಬಸ್ ಕಾಫಿ. ಏನೋ ಇಷ್ಟು ಬೇಗ ಕಾಫಿ ಮಾಡ್ಕೊಂಡು ಬಂದ್ಬಿಟ್ಟೆ? ಅಡುಗೆ ಮನೆಗೆ ಹೋದೆ, ಮೊದಲು ಅವ್ರು ಆಲ್ರೆಡಿ ಕಾಫಿ ಮಾಡಿ ಇಟ್ಟಿದ್ರು, ತಗೊಂಡೇ ಬಂದು ಕೊಟ್ಟೆ. ಗಮನಿಸೋನೂರು ಬಾರಿ ಕರೆಯುವೆ ನಿನ್ನೆ ನಾನು, ಅಭ್ಯಾಸವಾಗಿ ಹೋದನೆ ಜೀವಕ್ಕೆ. ಜಾನ್ಯೂರಿ, ನೀವ್ ಯಾವಾಗ ಬಂದ್ರಿ? ನೀವು ನನ್ನ ನೆನ್ಸ್ಕೊಂಡು ಹಾಡಾಡ್ತಿರಲ್ಲ, ಆಗ್ಲೇ ಬಂದೆ. ಹೋಗಿ ಜಾನ್ಯೂರಿ, ನಾನು ನಿಮ್ ತವ ಮಾತಾಡೋಕಿಲ್ಲ. ಪಾರೋರೇ, ಈ ಮಾತು ಹೇಳೋಕ್ಕಿಂತ ಮುಂಚೆ ಚಾಕು ತಗೊಂಡು ನನ್ನ ಹೃದಯಕ್ಕೆ ಚುಚ್ಚಿಬಿಡಿ. ಎಲ್ಲಿ ಹೋಗ್ತಿದ್ದೀರಾ? ನೀವೇ ಹೇಳಿದ್ರಲ್ಲ ಚಾಕು ತಗೊಂಡು ನಂಗೆ ಚುಚ್ಬಿಡಿ ಅಂತ, ಅದಕ್ಕೆ ಚಾಕು ತರಕ್ ಹೋಯ್ತಾವ್ನಿ. ಪಾರೋರೇ, ನೀವು ತುಂಬಾ ಚೆನ್ನಾಗಿ ಕಾಮಿಡಿ ಮಾಡ್ತೀರಾ. ಜಾನ್ಯೂರೇ, ನಾನು ಆಟ್ಗುಳಿ ಮಾಡ್ಲಿಲ್ಲ, ಸೀರಿಯಸ್ ಸರ್ಕಾಗಿ ಹೇಳ್ತಾವ್ನಿ. ಪಾರೋರೇ, ಅದು ಸೀರಿಯಸ್ ಸರ್ಗಾಗಲ್ಲ, ಸೀರಿಯಸ್ ಆಗಿ. ಪಾರೋರೇ, ನನ್ನ ಮೇಲೆ ಕೋಪ ಮಾಡ್ಕೊಳ್ಳೋಂಥದ್ದು ನಾನೇನ್ ಮಾಡಿದೆ? ಜಾನ್ಯೂರೇ, ನಿಮಗೆ ಕ್ಯಾಮೆ ಸಿಕ್ತಾಗಿಂದ ನೀವು ಸಾನೆ ಬದಲಾಗ್ಬಿಟ್ಟಿದಾರಿ. ಪಾರೋರೇ, ನಿಮ್ಮ ಫೀಲಿಂಗ್ಸ್ ನನಗೆ ಅರ್ಥ ಆಗತ್ತೆ. ನೀವು ನನ್ನನ್ನು ತುಂಬ ಮಿಸ್ ಮಾಡ್ಕೋತಿದ್ದೀರಾ ಅಲ್ವಾ? ಜಾನ್ಯೂರೇ, ಯಾನಾಗಿದ್ದು ನಿಮ್ಗೆ? ನನ್ಗೆ ಕಣ್ಣುಡಿತಾ ಇದ್ದಾರೆ. ಪಾರೋರೇ, ಏನೋ ಗೊತ್ತಿಲ್ಲ, ಬೆಳಗ್ಗೆಯಿಂದ ಬಲ್ಗಣ್ಣು ಹೊಡ್ಕೊತಾ ಇತ್ತು, ಈಗ ಎಡಗಣ್ಣು ಹೊಡ್ಕೊತಾ ಇದ್ದೆ. ಜಾನ್ಯೂರೇ, ನೀವು ಮ್ಯಾಕ್ ಹೋಗೋ ಟೈಮ್ ಹತ್ರ ಬಂದ್ಬಿಟ್ಟದೆ ಅನ್ನಿಸ್ತದೆ. ಮೊದ್ಲೋಗಿ ಡಾಕ್ಟರ್ ತವ ತೋರಿಸ್ಕೊಳ್ಳಿ. ಪಾರೋರೇ, ಡಾಕ್ಟ್ರು ಹೊಲ ಉಳೋದು, ಡಾಕ್ಟ್ರು ಇಂಜೆಕ್ಷನ್ ಕೊಡೋರು, ಅದು ಡಾಕ್ಟ್ರ್ ಅಲ್ಲ, ಡಾಕ್ಟ್ರು. ಪಾರೋರೇ, ನೀವು ಹೇಳ್ದಾಗೆ ಈಗಲೇ ಹೋಗಿ ಡಾಕ್ಟರ್ ಹತ್ರ ಚೆಕ್ ಮಾಡಿಸ್ಕೊತೀನಿ. ಐ ಲವ್ ಯು ಪಾರೋರೇ. ಕೆರೆ ಕಿತ್ತೋಯ್ತವೆ. ನೋಡಿ 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 ನೋಡಿ, ನನಗೆ ಗೊತ್ತಿಲ್ಲದ ಹಾಗೆ ನನ್ನ ಕಣ್ಣು ಹೇಗೆ ಹೊಡ್ಕೋತಾ ಇದೆ ಅಂತ. ನನಗೆ ಗೊತ್ತಿಲ್ಲದ ಹಾಗೆ ನಾನು ಐ ಲವ್ ಯು ಅಂತ ಹೇಳ್ತಾ ಇದ್ದೀನಿ. ಲೇ ಜಾನಿ, ಏನಾಗಿದ್ಯೋ ನಿನಗೆ? ಯಾಕೋ ಪಾರೋರ್ಗೆ ಐ ಲವ್ ಯು ಅಂತ ಹೇಳ್ತಾ ಇದ್ಯಾ? ಐ ಲವ್ ಯು ಅಂತ ಹೇಳಿದ್ರೆ ಅವ್ರಿಗೆ ಬೇಜಾರಾಗುತ್ತೆ ಕಣೋ. ಪಾರೋರೇ, ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ನಾನು ನಿಮ್ಗೆ ಇನ್ಮೇಲೆ ಐ ಲವ್ ಯು ಅಂತ ಹೇಳಲ್ಲ. ಜಾನ್ಯೂರೇ, ನಿಮ್ಗೆ ಏನೋ ಆಗೋಗದೆ ಅನ್ನಿಸ್ತದೆ. ನನ್ ತವ ಐ ಲವ್ ಯು ಅಂತ ಹೇಳಿದ್ರಿ ಪರವಾಗಿಲ್ಲ. ಹಾಗಿದ್ರೆ ಇನ್ನೊಂದ್ಸಲ ಐ ಲವ್ ಯು. ಇದೇ ಮಾತನ್ನ ಬೇರೆ ಹುಡುಗಿ ತವ ಹೇಳಿದಿದ್ರೆ ಕೆರೆ ತಗೊಂಡ್ ಜರ ಬರೋರ್ಗು ಹೊಡ್ದಿರೋಳು. ಪಾರೋರೇ, ನೀವು ಹೇಳೋದು ನಿಜ. ಸಾರಿ, ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ಆಯ್ತು, ಕ್ಷಮಿಸಿವ್ನಿ. ಪಾರೋರು ಎಷ್ಟು ಇನ್ನೋಸೆಂಟಪ್ಪ. ನಾನೇ ಕಚಡ ನನ್ನ ಮಗ. ಈ ಕಚಡತನದಲ್ಲೂ ಒಂಥರ ಮಜಾ ಇದೆ. ಮಧುರ ಅವ್ರೆ, ಶಂಕರೇಶ್ವರ, ಮಧುರ ಅವ್ರು ಗ್ಯಾಲ್ ತಪ್ಪುಟ್ಟಾರ ಅನ್ನಿಸ್ತದೆ. ಮಧುರ ಅವ್ರೆ, ನೀವಿನ್ನೂ ಎಚ್ಚರವಾಗಿದ್ದಾರ್ಯಾ? ಇಲ್ಲ, ಮೂರ್ಛೆ ಹೋಗಿದ್ದೇನೆ. ಮಧುರ ಅವ್ರ ಆಟಗುಳಿ ಮಾಡಬೇಡಿ. ಮತ್ತೇನೇನ್ರಿ, ನಾನ್ ನಿಮ್ ಜೊತೆ ಮಾತಾಡ್ತಿದ್ದೀನಿ ತಾನೆ. ಎಚ್ಚರವಾಗಿದ್ದೀರ ಅಂತ ಕೇಳಿದ್ರೆ ಏನು ಅಂತ ಹೇಳಿ? ಅಲ್ಲ ಮಧುರ ಅವ್ರೆ, ಮಾತಿಲ್ದೆ ಸುಮ್ಮನೆ ಮನಿಕೊಂಡ್ಬಿಟ್ಟಿರಲ್ಲ, ಅದಕ್ಕೆ ಗ್ಯಾನ್ ತಪ್ಪೋಗಿದ್ರೇನೋ ಅಂತ ಕೇಳ್ದಿ. ಗೌಡ್ರೆ, ಇವತ್ತು ಗ್ರೂಮಿಂಗ್ ಕ್ಲಾಸ್ ಮುಗಿಸ್ಕೊಂಡು ಮನೆಗೆ ಬರೋಣ ಅಂತ ಆಟೋಗೋಸ್ಕರ ವೇಟ್ ಮಾಡ್ತಿದ್ದೆ. ಒಬ್ಬ ಆಟೋ ಡ್ರೈವರು ಆಟೋ ನಿಲ್ಲಿಸ್ಲಿಲ್ಲ. ಬಿಸಿಲಲ್ಲಿ ನಿಂತು ನಿಂತು ಸಾಕಾಗೋಯ್ತು. ಕೊನೆಗೊಬ್ಬ ಆಟೋ ನಿಲ್ಲಿಸ್ದ. ಆಟೋ ಹತ್ಕೊಂಡು ಮನೆಗೆ ಬರೋಷ್ಟರಲ್ಲಿ ಸುಸ್ತಾಗೋಯ್ತು. ಅದಕ್ಕೆ ರಿಲ್ಯಾಕ್ಸ್ ಮಾಡೋಣ ಅಂತ ಮಲ್ಕೊಂಡಿದ್ದೆ. ಸರಿ ಮಧುರ ಅವ್ರೆ, ನೀವು ಶಾನೆ ಸುಸ್ತಾಗಿದ್ದೀರಿ, ರೆಸ್ಟ್ ಮಾಡಿ. ನಿಮ್ಗೆ ನಿಂಬೆಹಣ್ಣು ಶರಬತ್ ಮಾಡ್ಕೊಂಬತ್ತೀನಿ. ಗೌಡ್ರೆ, ನೀವು ನನ್ನ ಆಪತ್ ಬಾಂಧವ ಇದ್ದ ಹಾಗೆ ನನ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ನಾನೇನು ನಿಮ್ಮನ್ನು ಅರ್ಥ ಮಾಡ್ಕೊಂಬಿಟ್ಟಿನಿ, ನೀವೇ ನನ್ನ ಅರ್ಥ ಮಾಡ್ಕೊಂಡಿಲ್ವೇ? ಏನಂದ್ರೆ? ನೀವು ರೆಸ್ಟ್ ಮಾಡ್ತಾರಿ, ನಾವು ಹೋಗಿ ನಿಂಬೆಹಣ್ಣಿನ ಶರಬತ್ ತಗೊಂಬತ್ತೀನಿ ಅಂದು. ಗೌಡ್ರೆ, ಜ್ಯೂಸಿಗೆ ಸ್ವಲ್ಪ ಐಸ್ ಹಾಕೊಂಡು ಬನ್ನಿ. ನೀವು ಕೇಳಿದ್ರೆ ಐಸೇನು ಕಿಶೆ ಕೊಟ್ಬಿಡ್ತೀನಿ. ನೀವು ರೆಸ್ಟ್ ಮಾಡಿ ತಗೊಂಬತ್ತೀನಿ. ಮಧುರ ಅವ್ರೆ, ತಗೊಳ್ಳಿ ನಿಂಬೆಹಣ್ಣು ಶರ್ಬತ್ತ. ಥ್ಯಾಂಕ್ ಯು ಗೌಡ್ರೆ. ನಿಮಗೆ? ನೀವು ಕುಡಿದ್ರೆ ನಾ ಕುಡ್ದಂಗೆ. ಮಧು,
ನೀನು ಯಾವ ವಿಷಯದಲ್ಲಿ ಬೇಕಾದರೂ ತಮಾಷೆ ಮಾಡು, ನನ್ನ ಆಫೀಸ್ ಫೈಲ್ ವಿಷಯದಲ್ಲಿ ಮಾತ್ರ ತಮಾಷೆ ಮಾಡಬೇಡ. ನಿಮ್ ಕೆಲ್ಸದಿಂದ ನಂಗೇನು ಆಗ್ಬೇಕಿಲ್ಲ ಅಂದ್ಮೇಲೆ ನಿಮ್ ಕೆಲ್ಸದ ವಿಷಯದಲ್ಲಿ ನಾನು ಯಾಕೆ ಇಂಟರ್ಫಿಯರ್ ಮಾಡ್ತೀನಿ? ಹಾಗಿದ್ರೆ ಮನೇಲಿ ಇದು ಫೈಲ್ ಎಲ್ಲೋಯ್ತು? ನಂಗೇನ್ ಗೊತ್ತು? ಮಧು, ನಿನಗೆಲ್ಲ ಗೊತ್ತು ಅಂತ ನನಗೆ ಚೆನ್ನಾಗಿ ಗೊತ್ತು. ಬೆಳಗ್ಗೆ ನಾನು ಸೂರಿ ಜೊತೆ ಆ ಫೈಲ್ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳ್ತಿದ್ದನ್ನ ನೀನು ಕೇಳಿಸ್ಕೊಂಡು ನನಗೆ ಕೆಲಸ ಹೋಗ್ಲಿ ಅಂತ ಆ ಫೈಲ್ನ ಬಚ್ಚಿಟ್ಟಿದ್ಯಾ. ಆ ರೀತಿ ಮಾಡಕ್ಕೆ ನನ್ಗೇನು ನಿಮ್ಮಷ್ಟು ಚೀಪ್ ಮೆಂಟಾಲಿಟಿ ಇಲ್ಲ. ಆ ಫೈಲ್ಗೂ ನನ್ಗೂ ಯಾವುದೇ ಸಂಬಂಧ ಇಲ್ಲ. ಇನ್ಫ್ಯಾಕ್ಟ್ ಆ ಫೈಲ್ನ ನಾನು ನೋಡೂ ಇಲ್ಲ. ಮಧು, ನಿನ್ನ ಡಬಲ್ ಆಕ್ಟಿಂಗ್ ನನ್ನ ಹತ್ರ ಬೇಡ, ಸುಮ್ಮನೆ ಫೈಲ್ ಕೊಡು. ಯಾರು ಡಬಲ್ ಆಕ್ಟಿಂಗ್ ಮಾಡ್ತಿರೋದು? ನಿನಗೇನೆ, ನೀನು ಕ್ಷಣಕ್ಕೊಂದು ಬಣ್ಣ ಬದಲಾಯಿಸೋ ಉಸಿರುವಳ್ಳಿ. ಊದ್ರವಳ್ಳಿ ನಾನಲ್ಲ, ನೀವು. ಕೆಲಸ ಸಿಕ್ಕಿದ ತಕ್ಷಣ ಅಹಂಕಾರ ನೆತ್ತಿಗೇರಿದೆ ಅಲ್ವಾ? ಓಹೋ, ನೀನು ಇದನ್ನೆಲ್ಲ ಯಾಕೆ ಮಾಡ್ತಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತು ಬಿಡು. ನಾನು ಮೊದ್ಲಿನ ತರ ಮನೆ ಕೆಲಸ ಮಾಡ್ಕೊಂಡು ಮನೇಲೆ ಬಿದ್ದಿರ್ಬೇಕು ಅಂತ ಈ ರೀತಿ ಪ್ಲಾನ್ ಮಾಡಿದ್ಯಾ? ನಿಮ್ ಹತ್ರ ಮಾತಾಡಿ ಟೈಮ್ ವೇಸ್ಟ್ ಮಾಡಕ್ ನನಗೆ ಇಷ್ಟ ಇಲ್ಲ. ನನ್ನ ಜೊತೆ ಮಾತಾಡೋದು ನಿನಗೆ ಟೈಮ್ ವೇಸ್ಟಾ? ನಾಳೆ ಅಷ್ಟೆಲ್ಲ ಫೈಲ್ ಸಿಗದೆ ಇರಲಿ, ನಾನು ಯಾರು ಅಂತ ನಿನಗೆ ತೋರಿಸ್ತೀನಿ. ಗೌಡ್ರೆ, ಗೌಡ್ರೆ, ಈ ಕೈ ಕನ್ನಡಿಗರ ಆಸ್ತಿ, ಹೃದಯ ನಿಮ್ಮ ಆಸ್ತಿ. ಯಾಕೆ ಬರೋದು ತಡ ಆಯ್ತು? ಹಸ ಹಾಲು ಕೊಡಕ್ಕಿಲ್ಲ ಅಂತ ತಕರಾರು ಮಾಡ್ತಿತ್ತು. ಆಮ್ಯಾಗ ಹೆಂಗೋ ಸಮಾಧಾನ ಮಾಡಿ ಹಾಲು ಕರ್ಕೊಂಬಂದೆ. ಅದಕ್ಕೆ ಹೊಸಿ ತಡವಾಯ್ತು. ಬೇಜಾರಾಗಬೇಡಿ. ಮಾತು ಬರ್ದರ ಪ್ರಾಣಿಗಳನ್ನೆಲ್ಲ ಸಮಾಧಾನ ಮಾಡ್ತಿದ್ದಾರೆ. ನಾನು ಚುರುಕ್ ನೋಡೋದು ಯಾವಾಗ? ಏನು ಒತ್ತರ ಕೊಬ್ಬಿರೋ ಕೋಣಂತರ ಆಡ್ತಿದ್ದೀರಿ? ಕೊಬ್ಬಿನೆಲ್ಲ ಅದಕ್ಕೆ. ಹಿಂಗೆ ಮಾತಾಡ್ತಾ ನಿಂತ್ಕೋತೀರಾ ಅಥವಾ ಪಾತ್ರ ತಗೊಂಬರ್ತೀರಾ? ಕಣ್ಣು ಮುಂದೆ ಕೇಳ್ದದ್ನೆಲ್ಲ ಕೊಡೋ ಕಾಮದೇನು ಇರ್ಬೇಕಾರೆ ನನಗೆ ಹಾಲು ಮಾತ್ರ ತಗೊಳಕ್ ಮನ್ಸಾಯ್ತಾ ಇಲ್ಲ. ಕಾಮ್ದೇನ್ ಅನ್ನಕ್ಕೆ ನಾನೇ ನೀವು ಬ್ಯಾಡಿದೆಲ್ಲ ಕೊಡಕ್ಕಿಲ್ಲ. ಪಾತ್ರೆ ತಗೊಂಬನ್ನಿ, ಹಾಲು ಮಾತ್ರ ಕೊಡ್ತೀನಿ. ಕೊಡಿ, ನಾನೇ ಉಯ್ಕತೀನಿ. ತಗೊಳ್ಳಿ. ಚೆಲ್ಲಿದೆ ಅವ್ರೆ, ನಾನು ನಿಮ್ಗೆ ಏನೋ ಕೊಡಬೇಕು ಅನ್ಕೊಂಡಿನಿ. ಕೊಡ್ಲ್ಯಾ? ಹೋಗಯ್ಯ, ನಿಂಗೆ ಹೊತ್ತು ಗೊತ್ತು ಯಾನೂ ಗೊತ್ತಿಲ್ಲ. ಈಗ ಬೇಡ, ಆಮ್ಯಾಗ ಕೊಡು. ಬೇಡ, ನಾನು ಈಗಲೂ ಕೊಡಬೇಕು ಅನ್ಕೊಂಡಿನಿ. ಅಟ್ಟಿಲಿ ನಿಮ್ಮ ನಾದ್ನಿ ಇಲ್ವಾ? ಅಯ್ಯೋ ಅವಳೆ, ಅವೆಲ್ಲಿದ್ದಳು? ಸರಿ ಕೊಡು. ಚೆಲ್ವಿ ಏನೋ ಕೊಡು ಅಂತ ಹೇಳ್ತಾಳಲ್ಲ. ತಕಳಿ. ಇದನ್ ಕೊಡಕ್ಕ ಆಟೋದಿಂದ ಯಾನೋ ಕೊಡ್ತೀನಿ ಅಂದದ್ದು. ಈ ಬ್ಯಾಗ್ನ ನಿಮ್ಮ ಹೊಟ್ಟಿಲಿ ಇಟ್ಕೊಳ್ಳಿ. ನಾ ಕೊಟ್ಟದು ಅಂತ ಯಾರಿಗೂ ಗೊತ್ತಾಗಬಾರ್ದು. ನನಗೆ ಬೇಕಾದಾಗ ಬಂದು ಇಸ್ಕೊತೀನಿ. ಈ ಭಾವ ಚೆಲ್ವಿಗೇನೋ ಕೊಡ್ತವ್ರಲ್ಲ. ಇದ್ರಾಗ ಏನದೆ? ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಗಳವೆ. ಇದು ನಿಮ್ಮ ಹೊಟ್ಟಿಲಿದ್ರೆ ಭದ್ರವಾಗಿರ್ತದೆ. ಸರಿ, ಬ್ಯಾರೆ ಅಟ್ಟೆಗೆ ಹಾಲಕ್ಕೆ ಹೋಗ್ಬೇಕು. ನಾನೇನು ಬರ್ತೀನಿ. ಹಾಂ. ಚೆಲ್ವಿಯವರು ಇದನ್ನು ಕೊಡೋಕ್ಕೆ ಹಿಂಗೆ ಆಡ್ಬಿಟ್ಟಿ ಅಂದ್ರಲ್ಲ, ನಾನು ಏನು ಕೊಡ್ತೀನಿ ಅನ್ಕೊಂಡಿದ್ರು. ನಾನೊಂದು ಈಗಲಾದರೂ ಬೆಲ್ಲ ಕೊಡಲಿ ಅಂತ ಕೇಳಬಾರ್ದ? ತೊಂದರೆ ಇಲ್ಲ, ಮುಂದಿನ ಸತಿ ಕೇಳಲ್ಲ, ಕೊಟ್ಟೆ ಬಿಡ್ತೀನಿ. ಹಾಲು ತಕೊಳ್ಳಿ, ಹಾಲು. ಯಾರು ಇಲ್ವಲ್ಲಪ್ಪ. ಬಾಸ್ ಏನಾಯ್ತು? ಯಾಕೆ ಅರ್ಜೆಂಟಾಗಿ ಫೋನ್ ಮಾಡಿ ಬರಕ್ಕೆ ಹೇಳಿದ್ರಿ? ನಿನ್ನೆ ನಿನಗೆ ಆಫೀಸ್ ಫೈಲ್ನ ಹುಷಾರಾಗಿಡು ಅಂತ ಹೇಳಿದ್ನಲ್ಲ, ಅದನ್ನೆಲ್ಲ ಇಟ್ಟೆ. ನಿನ್ನೆ ನಾನೇ ರೂಮಲ್ಲಿ ಇಟ್ಟಿದ್ದೀನ, ನೀವೇ ನೋಡಿದ್ರಲ್ಲ. ನಿನ್ನೆಯಿಂದ ಹುಡುಕ್ತಾ ಇದ್ದೀನಿ, ಎಲ್ಲೂ ಸಿಕ್ತಿಲ್ಲ ಕಣೋ. ನನ್ಗನ್ಸುತ್ತೆ ಮಧುನೇ ನನ್ನ ಕೆಲಸ ಹೋಗ್ಲಿ ಅಂತ ಆ ಫೈಲ್ನ ಬಚ್ಚಿಟ್ಟಿದ್ದಾಳೆ ಅಂತ. ಮಧುರ ಅವರೇ, ಆಫೀಸ್ ವಿಷಯದಲ್ಲಿ ಹುಡುಗಾಟ ಬೇಡ. ಫೈಲ್ ತಗೊಂಡಿದ್ರೆ ಕೊಟ್ಬಿಡಿ. ಇನ್ನೊಂದ್ ಕಿತ ನನ್ನ ಮಧುರ ಅವ್ರೆ ಅಂತ ಕರೆದ್ರೆ ಕುಡಿತಾ ಇರೋ ಕಾಪಿಯ ಮೊಕ್ಕೆರ್ಸ್ಬಿಡ್ತೀನಿ. ಲೈ ಸೂರಿ, ಆ ಫೈಲ್ ಸಿಗ್ಲಿಲ್ಲ ಅಂದ್ರೆ ನಮ್ಮಿಬ್ರು ಕೆಲಸನೂ ಹೋಗ್ಬಿಡುತ್ತೆ ಕಣೋ. ಆಮೇಲೆ ನಾನು ಮತ್ತೆ ಅಡುಗೆ ಮನೆಯಲ್ಲಿ ನೀನು ಬೀದಿ ಸುತ್ಕೊಂಡಿರ್ಬೇಕಾಗತ್ತೆ. ನೋಡು, ನಿಧಾನವಾಗಿ ಯೋಚನೆ ಮಾಡಿ ಜ್ಞಾಪಿಸ್ಕೊಂಡು ಹೇಳು, ಆ ಫೈಲ್ನ ಎಲ್ಲಿಟ್ಟಿದ್ಯಾ? ನನಗೆ ಚೆನ್ನಾಗಿ ಜ್ಞಾಪಕ ಇದೆ ಬಾಸ್. ಆ ಫೈಲ್ನ ನಿಮ್ಮ ರೂಮಲ್ಲೇ ಇಟ್ಟಿದ್ದೆ.
ಆದ್ರೆ ನೀವು ಆ ಮಾತು ಹೇಳಿದ್ರಲ್ಲ ಬಾಸ್, ಮಧುರ ಅವರು ನಿಮ್ಮ ಫೈಲ್ನ ಕದ್ದು ನಿಮ್ಮ ಕೆಲಸ ಹೋಗೋ ಥರ ಮಾಡೋಷ್ಟು ಕೆಟ್ಟವ್ರಲ್ಲ. ಮತ್ತೆ ನಮ್ಮ ಮನೆಯಲ್ಲಿರೋ ಫೈಲ್ನ ಬೇರೆ ಯಾರು ಎತ್ಕೊಂಡು ಹೋಗ್ತಾರೆ? ಜ್ಞಾಪಕ ಬಂತು ಬಾಸ್, ಈ ಕೆಲಸ ಆ ನಿಮ್ಮ ದುಶ್ಮನ್ ಗೌಡ್ರಿದೆ. ಅವತ್ತು ಫೈಲ್ನ ತಗೊಂಡ್ಬರುವಾಗ ಆ ಫೈಲ್ ವಿಚಾರನ ಗೌಡ್ರಿಗೆ ಹೇಳಿದ್ದೆ. ನಿಮ್ಮ ಮನೆಗೆ ಆಗಾಗ ಬಂದು ಹೋಗೋ ವ್ಯಕ್ತಿ ಅವರೇನೆ. ಈ ಫೈಲ್ನ ಕದ್ದಿರೋದು ಅವರೇ. ಒಂದು ನಿಮಿಷ ಇಟ್ಕೊಳ. ಆ ಫೈಲು ಅಷ್ಟೊಂದು ಇಂಪಾರ್ಟೆಂಟು, ಬೇರೆ ಯಾರಿಗೂ ಹೇಳ್ಬೇಡ ಅಂತ ಹೇಳಿದ್ದೆ ತಾನೇ? ಆ ಸುರ್ಸುರ್ ಬತ್ತಿಗೆ ಯಾಕೆ ಹೇಳ್ದೆ? ನನಗೇನು ಗೊತ್ತು ಬಾಸ್, ಅವ್ರು ಈ ಥರ ಬೆಂಕಿ ಹಚ್ತಾರೆ ಅಂತ. ನಿನಗೆ ಹೊಡೆದೇನು ಪ್ರಯೋಜನ ಇಲ್ಲ. ಹಲೋ ಬಜರಂಗಿ ಇನ್ಸ್ಪೆಕ್ಟ್ರೆ, ನಿಮ್ಮಿಂದ ಒಂದು ಸಹಾಯ ಆಗಬೇಕು. ನೀವು ಈಗಲೇ ಗೌಡ್ರ ಮನೆಗೆ ಬನ್ನಿ. ಓಕೆ. ಓಹೋ, ಡೈನಾಮಿಕ್ಕು ಬಲ್ಚರಿ ಇನ್ಸ್ಪೆಕ್ಟ್ರು, ಎಡ್ಚರಿ ಡ್ರೈವರು, ಇಬ್ಬಿಬ್ರು ಸೆಕ್ಯೂರಿಟಿ ಹಾಕೊಂಬಂದ್ಬಿಟ್ಟಿದ್ದಾರೆ. ಏನ್ ಸಮಾಚಾರ? ಇನ್ಸ್ಪೆಕ್ಟರ್, ಇವ್ರ ಹತ್ರ ಏನು ಮಾತು? ಮನೆ ಸರ್ಚ್ ಮಾಡಿ. ನೋಡ್ರಿ, ಅಟ್ಟಿ ಯಜಮಾನ ನಾನು ಇಲ್ಲಿರ್ಬೇಕಾರೆ ವಿಷಯ ಹೇಳ್ದೆ ಸರ್ಚ್ ಮಾಡಿ ಅಂದ್ರೆ ಬಿಟ್ಟುಬಿಟ್ಟನಾ? ಗೌಡ್ರೆ, ಜಾನಿ ಅವ್ರ ಆಫೀಸಿಗೆ ಒಂದು ಇಂಪಾರ್ಟೆಂಟ್ ಫೈಲ್ ಕಳ್ತನ ಆಯ್ತು. ಅದನ್ನ ನೀವೇ ಕದ್ದಿರಿ ಅಂದೇಳಿ ಇವ್ರು ನಂಗೆ ಕಂಪ್ಲೇಂಟ್ ಕೊಟ್ಟಿರು. ಅದಕ್ಕೆ ನಾ ಈ ಮನೆ ಸರ್ಚ್ ಮಾಡೋಕೆ ಬಂದಿದೆ. ಶಿವನೇ ಶಂಭುಲಿಂಗ, ಇನ್ಸ್ಪೆಕ್ಟ್ರೆ, ನೀವೊಬ್ರು ಗೌರವಾನ್ವಿತ ಹುದ್ದೆಲಿ ಇದ್ಕೊಂಡು ಅಣ್ಣಪ್ಪನವ್ರು ಯಾನ ಹೇಳಿದ್ರು ಅಂತ ಚೋಳು ಬಿಡೋದಲ್ಲ. ನಮಗೂ ಕಾನೂನು ಗೊತ್ತದೆ. ಸರ್ಚ್ ಮಾಡ್ಬೇಕಾದ್ರೆ ಸರ್ಚ್ ವಾರೆಂಟ್ ಬೇಕು, ಅದನ್ನ ತಂದು ಸರ್ಚ್ ಮಾಡ್ಕೊಳ್ಳಿ. ಇನ್ಸ್ಪೆಕ್ಟ್ರೆ, ನಾನು ನಿಮ್ಗೆ ರಿಟರ್ನ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ ತಾನೆ? ಹೌದು. ಮಾತು ಯಾಕೆ? ಸುಮ್ಮನೆ ಸರ್ಚ್ ಮಾಡಿ. ಏಯ್, ಮೇಲೋಗ. ಬಾವು, ಜಾನಿಯರ್ ಆಫೀಸ್ ಫೈಲ್ ಕಳ್ದೋದ್ರೆ ನಮ್ಮ ಮಟ್ಟಿಗೆಲ್ಲ ಬಂದು ಯಾಕೆ ಹುಡುಕ್ತಾವ್ರೆ? ಅಯ್ಯಪ್ಪಾರು, ಅಣ್ಣಪ್ಪನವ್ರಿಗೆ ಮೊದಲೇ ಮಾಡಕ್ ಬರೀ ಕ್ಯಾಮೆ ಇಲ್ಲ, ಅದಕ್ಕೆ ಈ ಥರ ಏನು ಕ್ಯಾಮೆ ಮಾಡ್ತಾ ಇರ್ತಾರೆ. ಅದೇನು ಹೇಳ್ತಾರಲ್ಲ, ಹಟ್ಟಿ ಬಿಟ್ಟಿಯಾಗಿ ಬಿದ್ದಿರ ಬೀದಿ ನಾಯಿಗಳು ನುಗ್ಗಿವಂತೆ, ಹಂಗ ಇವ್ರ ಕಥೆಗಳು. ಅಯ್ಯೋ, ಇದೊಳ್ಳೆ ಕಥೆ ಐತೆ. ನಮ್ಮ ಬಾವನ್ ಮುಖ ನೋಡ್ತಾ ಇದ್ರೆ ನನ್ನ ತವ ಸುಳ್ಳು ಹೇಳ್ತಾವ್ರೆ ಅನ್ನಿಸ್ತಾ ಇದೆ. ಆ ಚಲ್ವಿ ಕೈ ಕೊಟ್ಟಿದ್ದಿದೆ ಫೈಲ್ ಇರ್ಬೋದಾ? ಏನಾದ್ರು ಸಿಗ್ತಾ ಶಿವ? ಇಲ್ಲ ತಾನೆ? ಬಜರಂಗಿ ಇನ್ಸ್ಪೆಕ್ಟ್ರೆ, ಈಗ ನಾನು ಇದ್ದ ಅಣ್ಣಯ್ಯಪ್ಪನವ್ರ ಮೇಲೆ ನಮ್ಮ ಮಟ್ಟಿಗೆ ಸುಮ್ಮನೆ ನುಗ್ಗಿದ್ದ ಅಂದೆಲ್ಲ ನಡೆಸಿದ್ದಾರೆ ಅಂತ ಕಂಪ್ಲೇಂಟ್ ಕೊಡ್ತೀನಿ. ಒದ್ದ ಅರೆಸ್ಟ್ ಮಾಡ್ಕೊಂಡು ಹೋಗಿ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಬರ್ಕೊಡಿ. ಎಲ್ಲೂ ಹಾಕೋದು ಫೈಲ್ ಲೇ. ಬಾಸ್ ಫೋನ್ ಮಾಡ್ತಿದ್ದಾರೆ ಕಣೋ. ಅವ್ರ ಫೈಲ್ ಬಗ್ಗೆ ಕೇಳಿದ್ರೆ ಏನೋ ಮಾಡೋದು? ಏನೋ ಒಂದು ಹೇಳಿ ಮ್ಯಾನೇಜ್ ಮಾಡಿ ಬಾಸ್. ನೀವು ಫೋನ್ ಅಟೆಂಡ್ ಮಾಡಿಲ್ಲ ಅಂದ್ರೆ ಅವ್ರು ಇನ್ನೂ ತಪ್ಪು ತಿಳ್ಕೊತಾರೆ. ಗುಡ್ ಮಾರ್ನಿಂಗ್ ಸರ್. ಸರ್, ಆ ಫೈಲ್ನೇ ನೋಡ್ತಾ ಇದ್ದೀನಿ ಸರ್. ಓಕೆ ಸರ್, ನಾಳೆ ಬೆಳಗ್ಗೆ ಆಫೀಸಿಗೆ ಬರುವಾಗ ಜೊತೆಲೆ ತಂದುಬಿಡ್ತೀನಿ. ಓಕೆ ಸರ್, ಓಕೆ ಸರ್. ಲೇ, ನಾಳೆ ಬೆಳಗ್ಗೆ ಆಫೀಸಿಗೆ ಬರುವಾಗ ಫೈಲ್ ತಗೊಂಬನ್ನಿ ಅಂತಿದ್ದಾರೆ. ಈಗ ಏನೋ ಮಾಡೋದು? ಮಧುರ ಅವ್ರೆ ಬಂದ್ರು ಕಳ್ಳ ಕದೀಮ. ನನ್ಗೆ ಯಾಕೋ ನನ್ನ ಫೈಲ್ ಕದ್ದಿರೋದು ಇವ್ರೆ ಅಂತ ಡೌಟ್ ಕಣ. ಕರೆಕ್ಟ್. ಅಣ್ಣಪ್ಪನವ್ರೆ, ಯಾರು ನನ್ನ ಶಾನೆ ನೆನ್ಸ್ಕೊತಾವ್ರ ಅನ್ನಿಸ್ತಾ ಇದೆ. ನೀವೇನಾರು ನನ್ನ ನೆನ್ಸ್ಕೊಂಡ್ರಿಯಾ? ನೀವೇನು ದೀಪಿಕಾ ಪಡ್ಕೊಂಡೆ ನಾನು ನಿಮ್ಮನ್ನ ನೆನ್ಸ್ಕೊಳ್ಳೋದಕ್ಕೆ? ಅಣ್ಣಪ್ಪನವ್ರಿ, ದೀಪಿಕಾ ಪಡ್ಕೋಣೆ, ಆ ಕೋಣ ಈ ಕೋಣ ಅಂತ ಕೋಣಲ್ಲಿರೋ ಹೆಸರಿನಲ್ಲಿ ಯಾಕೆ ಆಚೆಗೆ ತಗದಾರಿ? ಅದ್ಯಾವುದೋ ಫೈಲ್ ಕಳೆದೋಗಿತ್ತು ಅಂದ್ರಲ್ಲ, ಸಿಕ್ತಾ? ಗೌಡ್ರೆ, ಜೀವನ ಎರಡು ಹೋಗೋ ಸಂದರ್ಭದಲ್ಲಿ ಇದೀವಿ. ಆ ಫೈಲ್ ವಿಚಾರ ನಮ್ಮಿಬ್ರಿಗೆ ಬಿಟ್ರೆ ನಿಮಗೆ ಮಾತ್ರ ಗೊತ್ತಿರೋದು. ನೀವೇನಾದ್ರೂ ಕದ್ದಿದ್ರೆ ದಯವಿಟ್ಟು ವಾಪಸ್ ಕೊಟ್ಬಿಡಿ. ಅದ ಚೆಕ್ಕಪ್ಪುಲ ತಗದು ಗುಟ್ಟಾರ ಒಟ್ಟ ಒಳಕ್ ಹೋಗಿ 6 ಪ್ಯಾಕ್ ಆಗ್ಬಿಡ್ಬೇಕು. ನನ್ನೇನ್ ಕಳ್ಳ ಅನ್ಕೊಂಬಿಟ್ಟಿದಯಾ? ಅನ್ಕಮ್ದಲ್ಲ ಗೌಡ್ರೆ, ನೀವೇ ಕಳ್ರ. ಇನ್ಸ್ಪೆಕ್ಟರ್ ಅನ್ನೋದನ್ನ ಮರ್ತು ತಗದು ಬುಟ್ಟಾರ ವಾಯಿ ಗುಟ್ಕೊಂಡು ಹೋಗ್ಬಿಡ್ಬೇಕು. ಬಾಯ್ ಗೌಡ್ರೆ, ಈಗ ನಾನು ಹೇಳು ವಿಷಯಕ್ಕೇನ್ರಿ ಸಾಕು. ನಾನು ಹೊಡಕು ಮುಂಚೆ ನೀವೇ ಡ್ರಾಯಿಂಗ್ ಕೊಟ್ಕೊ ಹೋತ್ರಿ. ಬಾಯ್ ಗೌಡ್ರೆ, ನಿಮ್ಗೆ ಲಾಸ್ಟ್ ಚಾನ್ಸ್ ಕೊಡ್ತಿದ್ದೆ. ಆ ಫೈಲ್ ಕದ್ದದ್ದು ನೀವೇ ಅಂದಳಿ ಒಪ್ಕಣಿ, ಆಗ ನಿಮ್ಮ ಶಿಕ್ಷೆ ಕಡಿಮೆ ಆಯ್ತು. ಇಲ್ಲ ಅಂದ್ರೆ ನಾನೇ ಸ್ಟೇಷನ್ಗೆ ಎತ್ತಾಯ್ಕೊಂಡು ಹೋಗಿ ಮುಖದ ಮೇಲೆ ಹಲ್ಸಿನ ಹಣ್ಣು ಕಡಬ್ ಬರ್ಕ ಹಾಂಗ್ ಮಾಡ್ತೆ. ಓ ಬದ್ರಂಗಿ ಇನ್ಸ್ಪೆಕ್ಟ್ರೆ, ಒತ್ತಾರೆ ನಮ್ಮ ಒಟ್ಟಿಗೆ ಬಂದು ಸರ್ಚ್ ವಾರೆಂಟ್ ಇಲ್ಲದೆ ಸರ್ಚ್ ಮಾಡ್ದಾಕ ನಿಮ್ಮ ಮೇಲೆ ಕಮಿಷನ್ ಅರ್ಥವ್ ಮಾನಷ್ಟ ಮೊಕದ್ದಮೆ ಕೇಸ್ ಹಾಕವ್ ಅನ್ಕಂಡು. ಏನಪ್ಪ ಎಂಡ್ರು ಬಸ್ರೇಲ್ವಾ? ಇಂಥ ಟೈಮ್ಲಿ ಜೈಲಿಗೆ ಕಳ್ಸೋದು ಬೇಡ ಅಂತ ಸುಮ್ಮನೆ ಇದ್ರೆ ನನ್ನೇ ಕಳ್ಳ ಅಂತಾರ್ಯಾ? ಅಂದ್ರೆ ನೀವು ಫೈಲ್ ಕದಿಲಿಲ್ಲ. ಆ ಫೈಲ್ ಕದ್ದು ನಂಗೆ ₹1 ಸಿಕ್ಕಿದ? ಗೌಡ್ರೆ, ನೀವು ಹಿಂಗೆಲ್ಲ ಬಾಯ್ ಬಿಡುದಿಲ್ಲ ಅಂದೇಳಿ ನಂಗೆ ಸಮ ಗೊತ್ತಿತ್ತು. ಚಲಿ ಅವ್ರೆ, ಗೌಡ್ರು ನಿಮ್ಮ ಕೈ ಕೊಟ್ಟ ಬ್ಯಾಗನ್ನ ನೀವು ಎಲ್ಲಿ ಮರ್ತ್ರಿ?
ಸೋಫಾ ಕೆಳಗೆ. ಏ ಕೆಕ್ಕಬುಲ್ಲ, ಇನ್ನೂ ಎಂತ ಮುಖ ಮುಖ ಕಾಂತ್ಯ? ಆ ಸೋಫಾ ಕೆಳಗೆ ಹುಡ್ಕ. ಓಯ್ ಜಾನಿ ಅವ್ರೆ, ನೀವು ಹುಡುಕ್ತಿದ್ದದ ಫೈಲ್ ಅದೇಯಾ? ಇದೇ ಫೈಲ್ ಇನ್ಸ್ಪೆಕ್ಟ್ರೆ. ಚಲುವಿ ಅವ್ರೆ, ಗೌಡ್ರು ನಿಮ್ಮ ಕೈ ಕೊಟ್ಟು ಬ್ಯಾಗ್ ಅದೇಯಾ? ಹ್ಞೂ ಅದೇ. ಓಯ್ ಗೌಡ್ರೆ, ಆಯ್ತಲ್ಲ, ಬನ್ನಿ ಹಾಪ. ಬೇಡ. ನೀವು ಬೇಡ ಅಂದ್ರೆ ನಾನು ಬಿಡೋಕಾತಿಲ್ಲ ಮರ್ರೆ. ಬನ್ನಿ ಮರ್ರೆ ಹಾಪ. ಪಾರು ಅವರೇ, ತುಂಬ ಥ್ಯಾಂಕ್ಸ್, ನಿಮ್ಮಿಂದ ತುಂಬ ಸಹಾಯ ಆಯ್ತು. ಅಯ್ಯೋ ಪುಟ್ಟಿದೆ, ನೀನೇನು ಸಹಾಯ ಮಾಡಿದೆ? ನೀವು ಚಲ್ವಿ ತವ ಬ್ಯಾಗ್ ಕೊಟ್ಟಿದ್ದನ್ನು ನಾನು ನೋಡ್ದಿ, ಅದನ್ನು ಸಾಹೇಬ್ರು ತವ ಹೇಳ್ದಿ. ಆದ್ರೂ ಬಾಬು, ನೀವು ಮಾಡಿದ ಕ್ಯಾಮೆ ಒಂಚೂರು ಚಂದಾಗಿಲ್ಲ. ನೀವು ಮಾಡಿದ ಕ್ಯಾಮೆಯಿಂದ ಜಾನಿಯವ್ರ ಕ್ಯಾಮೆನೇ ಹೊಂಟೋಗ್ಬಿಟ್ಟಿರೋದು. ಇದಕ್ಕೆ ಹೇಳೋದು ದುಶ್ಮನ್ ಕಹಾ ಹೈ ಅಂದ್ರೆ ಅಟ್ಟಿಲೆ ಹೈ ಅಂತ. ಬಾವನಿಗೆ ಗುಳ ಕಾಯಿಸಿಟ್ಬಿಟ್ಟಿಲ್ಲ. ಓಯ್ ಗೌಡ್ರೆ, ಅವ್ರು ಬರೀ ಮಾತಲ್ಲಿ ಗುಳ ಕಾಯಿಸಿ ಇಟ್ಟಿರು, ನಾನು ನಿಜ ಗುಳ ಕಾಯಿಸಿ ಇಡ್ತೆ. ಸ್ಟೇಷನ್ ಅಲ್ಲಿ ಅನ್ಸ್ತೆ.